Dear viewers, please subscribe to Prabhuwani Ministries official YouTube channel. Share and press the bell icon. ಪ್ರಿಯರೇ, ದಯವಿಟ್ಟು ಪ್ರಭುವಾನಿ ಮಿನಿಸ್ಟ್ರೀಸ್ ಅಫಿಷಿಯಲ್ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ. ಸಂತರೇ, ಕಾವಲು ದೂತರೇ, ರಥ ಸಾಕ್ಷಿಗಳೆಲ್ಲ, ಅಪೊಸ್ತಲರೇ, ಪ್ರವಾದಿಗಳೇ, ಪರಿಶುದ್ಧ ಕನ್ನಿಕೆಯೇ, ಈ ಆಲಯದ ಸಂತರಾದ ಸಂತ ಸೆಬಾಸ್ಟಿಯನರೇ, ತೆರೆಸಮ್ಮನವರೇ, ನಮ್ಮೆಲ್ಲರಿಗೂ ಬೇಕಾದ ಸಹನಾ ಶಕ್ತಿಯನ್ನ, ನಮಗೆ ಬೇಕಾದಂಥ ಕೃಪೆಯನ್ನ ನೀವು ಯಾವ ರೀತಿಯಲ್ಲಿ ಪಡೆದುಕೊಂಡಿರೋ ಅದೇ ರೀತಿಯಲ್ಲಿ ನಮಗಾಗಿ ಪ್ರಾರ್ಥಿಸಿ, ಪರಿಶುದ್ಧ ಸಾನ್ನಿಧ್ಯದಲ್ಲಿ ಭಿನ್ನಯಿಸಿ ಒಂದೊಂದು ಕ್ಷಣವು ಅಭಿಷೇಕವನ್ನು ಕಳೆದುಕೊಳ್ಳದಂತೆ ನಮ್ಮೆಲ್ಲರಿಗೂ ನೆರವಾಗಿ ಪ್ರಾರ್ಥಿಸಿರಿ ಎಂಬುದಾಗಿ ಕೇಳಿಕೊಳ್ಳುತ್ತೆ. ಎಲ್ಲರೂ ಒಟ್ಟಾಗಿ ಸೇರಿ ಹೇಳೋಣ. ನಮೋ ಮರಿಯೇ, ವರಪ್ರಸಾದ ಪೂರ್ಣೆಯೇ, ಪ್ರಭು ನಿಮ್ಮೊಡನೆ ಇದ್ದಾರೆ, ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸುವು ಧನ್ಯರು. ಸಂತ ಮರಿಯ ದೇವಮಾತೆ, ಪಾಪಿಗಳಾಗಿರೋ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿಯೂ ನಮ್ಮೆಲ್ಲರಿಗಾಗಿ, ನಮ್ಮ ಕುಟುಂಬ, ನಮ್ಮ ರಾಜ್ಯ, ನಮ್ಮ ದೇಶ, ಪ್ರತಿಯೊಂದು ಮಾನವನಿಗಾಗಿ ಪ್ರಾರ್ಥಿಸ್ರಿ ತಾಯೇ. ನಮ್ಮನ್ನು ಅಭಿಷೇಕ ಮಾಡಿಕೊಳ್ಳುತ್ತೆ. ಎಲ್ಲರೂ ಒಟ್ಟಾಗಿ ಪಿತನಿಗೂ ಸುತನಿಗೂ ಪವಿತ್ರ ಆತ್ಮನಿಗೂ ಮಹಿಮೆ ಉಂಟಾಗಲಿ, ಆದಿಯಲ್ಲಿ ಇದ್ದ ಹಾಗೆ ಈಗಲೂ ಯಾವಾಗಲೂ ಯುಗ ಯುಗಾಂತರಕ್ಕೂ ನಿಮಗೆ ಸಲ್ಲಲಿ. ಪ್ರೇಸ್ ಲಾರ್ಡ್. ಅಕ್ಕಪಕ್ಕ ಒಂದು ಪ್ರೇಸ್ ಲಾರ್ಡ್ ಹೇಳಿ. ಪ್ರೇಸ್ ಲಾರ್ಡ್. ದಯವಿಟ್ಟು ಕುಳಿತುಕೊಳ್ರಿ. ಪ್ರಭು ಯೇಸುವಿನ ನಾಮದಲ್ಲಿ ಈ ಸಂಚೆ ನಿಮ್ಮೆಲ್ಲರನ್ನ ವಂದಿಸುತ್ತಾ, ದೇವನ ಅತಿ ಅಮೂಲ್ಯವಾದ ವಾಗ್ದಾನದ ವಾಕ್ಯಕ್ಕೆ ನಿಮ್ಮೆಲ್ಲರನ್ನ ಆಹ್ವಾನಿಸಿದ್ದೇನೆ. ಹೋದ ವಾರ ಏನಾದರೂ ಪ್ರೇಯರ್ ಇಲ್ಲ ಅಂತ ಅನೌನ್ಸ್ ಮಾಡಿದ್ನಾ? ನಾನೇನು ಅನೌನ್ಸ್ ಮಾಡಲಿಲ್ಲ. ಇವತ್ತು ಸುಮಾರು ಜನ ಕೇಳಿದ್ರು ಪ್ರೇಯರ್ ಇಲ್ವಾ ಬ್ರದರ್ ಅಂತ. ನಾನು ಹೇಳಿದೆ ನನಗೆ ಜ್ಞಾಪಕ ಇಲ್ಲ, ನಾನು ಅನೌನ್ಸ್ ಮಾಡಿಲ್ಲ ಆ ಥರ ಎಂಬುದಾಗಿ. ನಾನು ಅದಕ್ಕೆ ನಿಮ್ಮನ್ನು ಕೇಳ್ತಾ ಇದ್ದೇನೆ. ಓಕೆ, ಪ್ರೇಸ್ ಲಾರ್ಡ್. ಬಂದವರು ಭಾಗ್ಯವಂತರು, ದೇವನ ಆಶೀರ್ವಾದ. ಪ್ರಿಯರೇ, ದೇವನ ಪರಿಶುದ್ಧ ವಾಗ್ದಾನಕ್ಕೆ ನಾವು ಇನ್ನೇನು ಕೇವಲ 2 ವಾರಗಳಲ್ಲಿ ದೇವನ ಸಹನೆಯನ್ನು ಕುರಿತು ಧ್ಯಾನಿಸಲಿಕ್ಕಿದ್ದೇವೆ. ಏನಿದು ದೇವನ ಸಹನೆ? ಎತ್ತಕ್ಕಾಗಿ ಈ ಕ್ರೈಸ್ತ ಧರ್ಮವು ಪ್ರತಿಯೊಂದು ಮಾನವನಿಗಾಗಿ ಒಂದು ದೊಡ್ಡ ಒಂದು ಚರಿತ್ರೆಯನ್ನೇ ಪ್ರಾರಂಭಿಸಿದಂಥ ಈ ಒಂದು ಕ್ರೈಸ್ತ ಧರ್ಮ ಪ್ರತಿಯೊಂದು ಮಾನವನಿಗಾಗಿ ಕಾಳಜಿ ವಹಿಸಿದಂಥ ಯೇಸು ದೈವಕುಮಾರ ಪ್ರತಿಯೊಬ್ಬರಿಗೂ ದೇವನಾಗಿಯೂ ರಕ್ಷಕನಾಗಿಯೂ ನೇಮಿಸಲ್ಪಟ್ಟಂಥ ತಂದೆಯ ಚಿತ್ತವನ್ನು ನೆರವೇರಿಸುವುದಕ್ಕಾಗಿ ಲೋಕವನ್ನು ಪ್ರವೇಶಿಸಿದಂಥ ಸಂಪೂರ್ಣ ಮಾನವನು, ಸಂಪೂರ್ಣ ದೈವತ್ವವನ್ನು ಹೊಂದಿರತಕ್ಕಂಥ ಯೇಸು ಕ್ರಿಸ್ತನು ಈ ವಾರಗಳಲ್ಲಿ ನಮಗೆ ದೊಡ್ಡ ಒಂದು ಗಂಡಾಂತರಗಳಿಂದ ತಪ್ಪಿಸುವಂಥ, ನರಕದ ಆದಿಯಿಂದ ನಮಗೆ ಬಿಡುಗಡೆಯನ್ನು ಪಡೆದುಕೊಡುವ ಹಾಗೂ ನಿತ್ಯ ಜೀವ ಒಂದು ಉಂಟು ಎಂಬುದಾಗಿ ಯಾವ ಒಂದು ಧರ್ಮ ಗ್ರಂಥದಲ್ಲೂ ಈ ರೀತಿಯಾಗಿ ನಮ್ಮನ್ನು ರಕ್ಷಿಸುವುದಕ್ಕಾಗಿ ಒಂದು ದೈವ ಯಾವ ಕಾರಣಕ್ಕೂ ಬಲಿಯಾಗಿಲ್ಲ ಎಂಬ ನಿರೂಪಣೆಯನ್ನು ತೋರಿಸುವುದಕ್ಕಾಗಿ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದದ್ದು. ಅದನ್ನು ನಂಬುವವನು ಭಾಗ್ಯವಂತನು ಎಂಬುದಾಗಿ ದೇವನ ವಾಕ್ಯ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯ, ಹಾಲೆಲೂಯ. ಹಾಗಾದರೆ ನಾವು ಏತಕ್ಕಾಗಿ ಶೋಧನೆಗೆ ಒಳಗಾಗ್ತೇವೆ? ಇದನ್ನು ಕುರಿತು ಇದು ಸ್ವಲ್ಪ ಆಳವಾಗಿ ಧ್ಯಾನಿಸೋಣ. ಮೊಬೈಲ್ ಇದ್ದವರೆಲ್ಲ ದಯವಿಟ್ಟು ಬಂದವರು ಆಫ್ ಮಾಡಿಕೊಡ್ರಿ. ದೇವನ ಆಶೀರ್ವಾದ. ಬೈಬಲ್ ತಂದಿರೋರು, ಬರೀಲಿಕ್ಕೆ ಬರೆಯೋರು, ಬುಕ್ ತಂದಿರೋರು ಬರ್ಕೊಳ್ರಿ. ಏಕೆಂದರೆ ದೇವರ ವಾಕ್ಯವು ನಮಗೆ ಅಂತ್ಯ ದಿನದಲ್ಲಿ ಸಿಗಲು ಸಾಧ್ಯವಿಲ್ಲದಂಥ ಅವಸ್ಥೆಗಳಾಗ್ತದೆ. ಪ್ರೈಸ್ ಲಾರ್ಡ್. ಹಾಲೆಲೂಯ. ದೇವನು ನಮಗೆ ಆಧ್ಯಾತ್ಮಿಕ ಕಾರ್ಯದಲ್ಲಿ, ಅಂದರೆ ದೈವ ಸಂಬಂಧದಲ್ಲಿ ಬೆಳೆಯುವುದಕ್ಕಾಗಿ, ದೇವನ ಚಿತ್ತವನ್ನು ಲೋಕದಲ್ಲಿ ನೆರವೇರಿಸುವುದಕ್ಕಾಗಿಯೇ
ಈ ಲೋಕವನ್ನು ಪ್ರವೇಶಿಸಿದ. ಈ ಲೋಕವು ಆದಿಯಿಂದಲೇ ಸುಳ್ಳು, ಆದಿಯಿಂದಲೇ ಮನುಷ್ಯನನ್ನ ವಂಚಿಸಿ ದೇವನಲ್ಲದ ಕಾರ್ಯವನ್ನ ದೇವನು ಎಂಬುದಾಗಿ ನಿರೂಪಿಸಿ ತೋರಿಸಿದಂಥ ದುಷ್ಟಾತ್ಮವೇ ಈ ಲೋಕವನ್ನ ಈಗಲೂ ನಾವು ನೋಡುವಂಥ ಜನ, ಆಳುವಂಥ ಈ ದೇಶ ಹಾಗೂ ಇಡೀ ಪ್ರಪಂಚದಲ್ಲಿ ಆ ದೈವತ್ವದ ಮಹತ್ವದ ಕಾರ್ಯವನ್ನ ತಲೆ ಕೆಳಗೆ ಮಾಡಲು ಸಿದ್ಧಾಂತವನ್ನ ಹೊರಡಿಸಿರುವಂಥ ಈ ಲೋಕದ ಜನ ಆ ಸುಳ್ಳಿನ ವ್ಯಾಮೋಹದಲ್ಲೇ ಈಗಲೂ ನಡೆಯುವಂಥ ಜನ. ಹಾಗಾದರೆ ಒಂದು ಮನುಷ್ಯ ಯಾವ ರೀತಿಯಲ್ಲಿ ಒಂದು ಸೈತಾನನ ವಶಕ್ಕೆ ಹೋಗ್ತಾನೆ? ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ. ನಿಮ್ಮ ಕೈಯಲ್ಲಿರ್ತಕ್ಕಂಥ ಮೊಬೈಲ್ ಸರಿಯಾಗಿ ಗಮನಿಸಿ. ನಿಮ್ಮ ಕೈಯಲ್ಲಿರುವಂಥ ಮೊಬೈಲ್ ನೀವು ಅದನ್ನು ಒಳ್ಳೆಯದಕ್ಕೆ ಉಪಯೋಗಿಸಿದ್ರೆ ದೇವನ ಆಶೀರ್ವಾದ. ಈ ಮೊಬೈಲ್ ಥ್ರೂ ನಿಮ್ಮ ಕಣ್ಣುಗಳು ಆ ಮೊಬೈಲಲ್ಲಿ ಕೆಟ್ಟದಾದಂಥ ವಿಷಯಕ್ಕಾಗಿ ಆ ಕೆಟ್ಟ ಚಿತ್ರಗಳನ್ನು ಚಿತ್ರಿಸಿ ಇರ್ತಕ್ಕಂಥ ಈ ಒಂದು ಕೆಟ್ಟ ಕಾರ್ಯವು ನೀವು ಯಾವಾಗ ನಿಮ್ಮ ಕಣ್ಣಾರೆ ನೋಡ್ತಿರೋ ನಿಮ್ಮಲ್ಲಿರ್ತಕ್ಕಂಥ ಪರಿಶುದ್ಧತೆ ಇಮ್ಮಿಡಿಯೇಟ್ ಆಗಿ ನಿಮ್ಮಿಂದ ಅಗಲಿ ಹೋಗ್ತದೆ. ನಂಬರ್ 1 ಸರಿಯಾಗಿ ಗಮನಿಸಿ, ಬಂದವರು ಸ್ವಲ್ಪ ಗ್ರಹಿಸ್ಕೊಳ್ರಿ. ಯಾವಾಗ ನಮಗೆ ದೈವತ್ವದ ಆಶೀರ್ವಾದ ನಮಗೆ ಬಿಟ್ಟೋಗ್ತದೆ ಅಂತ ಹೇಳಿದ್ರೆ, ಒಂದು ಮನುಷ್ಯ ದೇವನು ಈ ಲೋಕದಲ್ಲಿ ನಮ್ಮೆಲ್ಲರಿಗಾಗಿ ರಕ್ಷಣೆಯನ್ನು ಕೊಡುವುದಕ್ಕಾಗಿ ಬಂದಂಥ ಯೇಸು ಕ್ರಿಸ್ತನಾದಂಥ ಆ ಒಂದು ದೈವತ್ವವನ್ನ ಪ್ರತಿ ಒಂದು ವ್ಯಕ್ತಿಯು ಕಿವಿಯಾರೆ, ಕಣ್ಣಾರೆ, ಬಾಯಾರೆ ಅರಿಕೆ ಮಾಡುವವನು ಒಂದು ಆಸ್ಪದವನ್ನು ಕೊಡುವಂಥದ್ದೇ ಈ ಪ್ರಾರ್ಥನಾ ಕೂಟಗಳು, ಚರ್ಚ್ಗಳು, ವಾಕ್ಯಗಳು, ಮೊಬೈಲಲ್ಲಿ, ವಾಟ್ಸಾಪಲ್ಲಿ ಬರ್ತಕ್ಕಂಥ ದೇವನ ಸಂದೇಶ. ಲಿಸನ್, ಈ ಮೊಬೈಲಲ್ಲಿ ನೀವು ನೋಡುವಂಥ ಈ ಕೆಟ್ಟ ಚಿತ್ರಗಳು ನಿಮ್ಮ ಆಲೋಚನೆಯಲ್ಲಿ ನೀವು ಈ ಆಲಯಗಳಲ್ಲಿ ಕೇಳಿದಂಥ ದೈವತ್ವದ ವಾಕ್ಯ, ಓದಿದಂಥ, ಪ್ರಾರ್ಥಿಸಿದಂಥ, ಪಡೆದಂಥ ಪರಮಪ್ರಸಾದ ಎಲ್ಲವೂ ಸೈತಾನನ ವಶಕ್ಕೆ ತಿರುಗತ್ತೆ. ಈ ಸೈತಾನನ ಕಡೆಗೆ ತಿರುಗುವಾಗ ಮನುಷ್ಯ ಭಯಂಕರವಾದಂಥ ಕ್ರೂರತನಕ್ಕೆ ಬರ್ತಾನೆ. ಏನು ಕ್ರೂರತನ? ನಂಬರ್ 1 ಹಠಮಾರಿ ಸ್ವಭಾವ. ನಾನು ಹೇಳಿದ್ದೆ. ಅದು ಯಾರದು ಹಠಮಾರಿ ಸ್ವಭಾವ? ಹಲೋ, ದೇವ್ರದ ಸೈತಾನದ? ಈ ಕಣ್ಣು ದೇವನ ಪವಿತ್ರತೆಯನ್ನ ನೀವು ಕಳೆದುಕೊಂಡಾಗ ಇಮ್ಮಿಡಿಯೇಟ್ ಆಗಿ ನಿಮಗೆ ಬರ್ತಕ್ಕಂಥದ್ದೇ ಕೆಟ್ಟ ಚಿಂತೆ, ಹಠಮಾರಿ ಸ್ವಭಾವ. ಆಗ ಸತ್ಯವನ್ನು ನಿಮಗೆ ಬೋಧಿಸುವಾಗ, ಸತ್ಯವು ನಿಮ್ಮ ಕಣ್ಣೆದುರಿಗಿದ್ದಾಗ, ಸತ್ಯವು ತೆರೆದಿಟ್ಟ ಪುಟದಂತೆ ಯೇಸು ಕ್ರಿಸ್ತನು ಲೋಕದಲ್ಲಿ ಕೈ ಚಾಚಿ ನಮ್ಮೆಲ್ಲರನ್ನ ರಕ್ಷಿಸುವುದಕ್ಕಾಗಿ ಬಂದಂಥ ಯೇಸುವನ್ನ ಬದಿಗೆ ಒತ್ತಿ ನಾವು ಲೋಕದ ಕಾರ್ಯದಲ್ಲಿ ಮುಳುಗಿ ಹೋಗಿರ್ತೇವೆ. ನಂಬರ್ 2, ಆಗ ತಂದೆಗೆ ವಿರೋಧವಾಗಿ, ಯಾರು ತಂದೆಗೆ ವಿರೋಧವಾಗಿ? ಮಕ್ಕಳಂದ್ರೆ ಹುಡುಗನೂ ಆಗ್ಬೋದು, ಹುಡುಗಿನೂ ಆಗ್ಬೋದು. ಅತ್ತೆಗೆ ವಿರೋಧವಾಗಿ ಸೊಸೆ, ಹಾಗೂ ಕುಟುಂಬದಲ್ಲಿ ಮಕ್ಕಳೇ ತಂದೆಗೆ ಶತ್ರುವಾಗಿಯೂ ಪ್ಲಸ್ ಕುಟುಂಬಸ್ಥರೇ ನಿಮಗೆ ಶತ್ರುವಾಗಿಯೂ ಹಾಗೂ ಯಾರೆಲ್ಲ ಈ ಲೋಕದಲ್ಲಿ ಕೆಟ್ಟ ಕಾರ್ಯ, ಕೆಟ್ಟ ಚಿಂತೆಯನ್ನ ಚಿಂತಿಸುವಂಥ ಪ್ರತಿಯೊಂದು ವ್ಯಕ್ತಿಗಳು ಕೆಟ್ಟತನಕ್ಕೆ ಇಳಿಯುವಂಥದ್ದೇ ನಿಮ್ಮ ಅಭಿಷೇಕ ನಷ್ಟಪಟ್ಟು ಹೋದಾಗ. ಆದರೆ ಯಾವ ಒಂದು ವ್ಯಕ್ತಿ ಸಹನೆಯನ್ನ ಹೊಂದಿತ್ತಾನೋ, ಯಾವ ಒಂದು ವ್ಯಕ್ತಿ ದೈವತ್ವಕ್ಕೆ ಅವನು ಕಿವಿಗೊಡ್ತಾನೋ ಅವನಿಗೆ ಈ ಎಲ್ಲಾ ಶತ್ರುಗಳು ವಿರೋಧವಾಗಿ ಇರ್ತಾರೆ. ಲಿಸನ್, ನೀವೆಲ್ಲೂ ದೇವರ ಅಭಿಷೇಕದಲ್ಲಿ ಬಂದವರು ಅನ್ಕೊಳ್ರಿ. ಸ್ಟಾರ್ಟ್ ಆಗ್ತದೆ ಎಲ್ಲಿಂದ ಗೊತ್ತಾ? ಅವಮಾನ ಎಲ್ಲಿಂದ? ಹಲೋ,
ನೀವೆಲ್ಲ ದೇವರ ಮಕ್ಕಳು. ಸರಿ ಕೇಳ್ಕೊಳ್ರಿ, ದೇವರ ಮಕ್ಕಳು ನೀವು. ನಿಮಗೆ ದೇವರನ್ನ ವಾಕ್ಯವನ್ನು ಕೇಳಿದ್ದೀರಿ, ದೇವರು ಯಾರು ಅಂತ ನಂಬಿದ್ದೀರಿ, ದೇವ್ರ ಕಡೆಗೆ ಬರ್ತಾ ಇದ್ದೀರಿ. ದೇವ್ರ ಕಡೆಗೆ ಬಂದ ಮೇಲೆ ನೀವು ನೆನೆಸ್ತೀರಿ, ಈಗ ಕೂತ್ಕೊಂಡು ವಾಕ್ಯ ಎಲ್ಲ ಕೇಳುವಾಗ, ಹೌದಪ್ಪ, ನಾನು ನನ್ನ ಕಣ್ಣಾರೆ ಏನು ನೋಡಬಾರ್ದು, ಕೆಟ್ಟದನ್ನ ನಾನು ನೋಡೋಂಗಿಲ್ಲ. ಈ ಒಂದೇ ಒಂದು ಸಿದ್ಧಾಂತ ಬಂದಾಗ, ನಾನು ಕೆಟ್ಟದನ್ನು ನೋಡಬಾರದು ಎಂಬುದಾಗಿ ಈ ಆಲಯದಲ್ಲಿ ಕೂತು ವಾಕ್ಯಗಳನ್ನು ಕೇಳುವಾಗ ನಿಮಗೆ ಒಂದು ತೀರ್ಮಾನ ಮಾಡ್ತೀರಿ. ತೀರ್ಮಾನ ಮಾಡುವಾಗ ಚರ್ಚಿಂದ ಹೊರಗೆ ಹೋಗ್ತಿರಲ್ಲ, ಆ ಚರ್ಚಿಂದ ಹೊರಗೆ ಹೋಗಿ ರೋಡನ್ನು ಕಾಲಿಟ್ಟು ನೀವು ನಿಮ್ಮ ಮನೆ ಕಡೆಗೆ ತಿರುಗುವಾಗ ನಿಮ್ಮ ಹಿಂದೆ ಸಾವಿರಾರು ದುರಾತ್ಮಗಳು ರೆಡಿಯಾಗಿರ್ತವೆ. ಈ ದುರಾತ್ಮ ನಿಮ್ಮನ್ನು ಅಷ್ಟು ಈಸಿಯಾಗಿ ಬಿಡಲ್ಲ. ಈ ವಿಶ್ವಾಸದಲ್ಲಿ, ಆಳವಾದಂಥ ನಂಬಿಕೆಯಲ್ಲಿ ನೀನು ಯಾವ ಕಾರಣಕ್ಕೂ ನನ್ನ ಕಣ್ಣಾರೆ ನಾನು ಪಾಪ ಮಾಡೋದಿಲ್ಲ ಎಂಬುದಾಗಿ ಒಂದು ತೀರ್ಮಾನ ಮಾಡಿದ ಆ ಕ್ಷಣ ನಿನಗೂ ದೇವನಿಗೂ ಒಂದು ಒಡಂಬಡಿಕೆ, ನಿನಗೂ ದೇವನಿಗೂ ಒಂದು ಸಂಬಂಧವನ್ನು ಏರ್ಪಡಿಸುವಂಥದ್ದು. ನಿನಗೂ ನಿನ್ನ ಕುಟುಂಬಕ್ಕೆ, ನಿನಗೆ ನಿನ್ನ ಪರಿಸರಕ್ಕೆ, ನಿನಗೆ ನಿನ್ನ ಲೋಕಕ್ಕೆ ನಿನ್ನಿಂದ ದೇವನು ಆಶೀರ್ವದಿಸಬೇಕು ಎಂಬುದಾಗಿ ತೀರ್ಮಾನಿಸಿದಂಥ ತೀರ್ಮಾನ. ಇದನ್ನ ನೀನು ದೃಢಪಡಿಸಿ ನೀನು ಹೋಗುವಾಗ ನಿನ್ನ ಸುತ್ತಲೂ ಈ ದುಷ್ಟಾತ್ಮಗಳು ಯಾವಾಗ 24/7. ಇಲ್ಲಿ ನೀವು ಯಾವ ವಿಷಯದಲ್ಲಿ ವೀಕ್ ಆಗಿರ್ತೀರಿ, ಆ ವೀಕ್ನೆಸ್ನ ಹಿಡಿದು ಸೈತಾನ್ ನಿಮ್ಮನ್ನ ಅಟೆಂಪ್ಟ್ ಮಾಡ್ತಾ ಇರ್ತದೆ. ಯಾವ ಒಂದು ವಿಷಯದಲ್ಲಿ ನೀವು ವೀಕ್ ಆಗಿರ್ತೀರೋ, ಕುಡಿಯೋದು ಇಲ್ಲ, ಸೆಕ್ಷುಯಲ್ ಅಂದರೆ ಅನೈತಿಕತೆ, ಯಾವಾಗಲೂ ಲೈಂಗಿಕವಾದಂಥ ಇಚ್ಛೆಗಳು, ದುರಿಚ್ಛೆಗಳು, ಕಾಮದ ದೃಷ್ಟಿಗಳು, ಯಾರನ್ನ ನೋಡಿದ್ರು, ಯಾವಳನ್ನ ನೋಡಿದ್ರು, ಯಾವನನ್ನ ನೋಡಿದ್ರು ಕಾಮದ ದೃಷ್ಟಿ ಹಾಗೂ ಲೈಂಗಿಕತೆ, ಈ ರೀತಿಯಾದಂಥ ಒಂದು ವೀಕ್ನೆಸ್ ಇದ್ದಾಗ, ಪ್ಲಸ್ ಧೂಮಪಾನ, ಪ್ಲಸ್ ವಲ್ಸ್ ಮಾತು, ಪ್ಲಸ್ ಚಾಡಿ ಹೇಳುವಂಥದ್ದು, ಚಾಡಿ ಕೇಳುವಂಥದ್ದು, ಇನ್ನೊಬ್ಬರನ್ನ ಹಾಳು ಮಾಡುವಂಥ, ನೋಡಿಲ್ಲದ ವಿಷಯವನ್ನ ನೋಡಿದ್ದೀನಿ ಎಂಬುದಾಗಿ ಸಾಬೀತುಪಡಿಸುವಂಥ ಆಲೋಚನೆ ಇದ್ದಾಗ ನಿಮ್ಮ ವೀಕ್ನೆಸ್ ಯಾವುದಿದೆ ಅದನ್ನ ಬಿಗಿಯಾಗಿ ಹಿಡಿಯತ್ತೆ. ಯಾರು? ಈ ದುಷ್ಟಾತ್ಮ. ಸರಿಯಾಗಿ ಗಮನಿಸಿ, ತುಂಬ ಇಂಪಾರ್ಟೆಂಟ್ ಕಾರ್ಯಕ್ಕೆ ನಿಮ್ಮನ್ನ ಕರ್ಕೊಂಡು ಹೋಗ್ತಾ ಇದ್ದಾರೆ ದೇವರು. ಆಗ ನೀವು ಯಾವ ಕಾರಣಕ್ಕೂ ನಾನು ಇನ್ನು ಮೇಲೆ ಏನು ಮಾಡಲ್ಲ, ನನ್ನ ಕಣ್ಣಾರೆ ನಾನು ನೋಡಿದ್ದನ್ನ, ನಾನು ಕೇಳಿದ್ದನ್ನ, ನಾನು ಓದಿದ್ದನ್ನ, ನಾನು ಅನುಭವಿಸಿದ್ದನ್ನ ನಾನು ಪಾಪ ಮಾಡೋದಿಲ್ಲ ದೇವರನ್ನ ಬಿಟ್ಟು ಎಂಬುದಾಗಿ ಎಲ್ಲಿ ನೀವು ವಾಗ್ದಾನ ಮಾಡಿದ್ರಿ? ಹಲೋ, ಎಲ್ಲಿ? ಆಲಯದಲ್ಲಿ, ಚರ್ಚ್. ನೆಕ್ಸ್ಟ್ ಸ್ಟೆಪ್, ನೀವು ರೋಡಿಗೆ ಹೋಗುವಾಗ, ಲೋಕವನ್ನು ಪ್ರವೇಶಿಸುವಾಗ ನಿಮ್ಮ ವೀಕ್ನೆಸ್ ಅನ್ನ ಸೈತಾನ್ ತುಂಬ ಚೆನ್ನಾಗಿ ಸ್ಟಡಿ ಮಾಡಿರ್ತಾನೆ. ಸ್ಟಡಿ ಮಾಡಿ ನಿಮ್ಮನ್ನ ಯಾವ ಕಾರಣಕ್ಕೂ ಬಿಡದೆ ನಿಮ್ಮ ಜೊತೆಯೇ ಅವನು 24/7 ಇರುವಾಗ, ಯಾವಾಗಲೂ ನಾವು ದೇವ್ರ ಮಕ್ಕಳು ಪಾಪ ಮಾಡಬಾರ್ದು ಈ ಕಾರ್ಯದಲ್ಲಿ ಇರ್ತೀರಿ. ಒಂದೇ ಒಂದು ವಿಷಯ, ನಿಮ್ಮ ಹೃದಯದಲ್ಲಿ ಒಂದು ಚೂರು ವಿಶ್ವಾಸದ ಕಾರ್ಯ ನಷ್ಟಪಟ್ಟು ಹೋದಾಗ ಇಮ್ಮಿಡಿಯೇಟ್ ಪ್ರವೇಶ ಆಗ್ತಕ್ಕಂಥದ್ದು ಕಾಮದ ಪಿಶಾಚಿ, ವೈರಾಗ್ಯದ ಪಿಶಾಚಿ, ಅಗೆತನದ ಪಿಶಾಚಿ, ದ್ವೇಷದ ಪಿಶಾಚಿ, ಹಾಗೂ ಜಗಳ ಮಾಡುವಂಥ ಪಿಶಾಚಿ, ಕುಡಿಯುವಂಥ ಪಿಶಾಚಿ, ಧನ, ಫೈನಾನ್ಸ್, ದುಡ್ಡು, ಹಣ ಯಾವುದಾದ್ರೂ ರೂಪದಲ್ಲಿ ಹಣ ಗಳಿಸುವಂಥ ಪಿಶಾಚಿ. ಅದಾದಮೇಲೆ ಯಾವ ಒಂದು ಮಾನ ಇಲ್ಲದೆ ಬೀದಿಯಲ್ಲಿ ಜಗಳ ಮಾಡುವಂಥ ಜಗಳದ ಪಿಶಾಚಿ, ಹಾಗೂ ಯಾವ ಕಾರಣಕ್ಕೂ ದೊಡ್ಡವರು ಚಿಕ್ಕವರು, ತಂದೆಯೋ ತಾಯಿಯೋ ಎಂಬ ಭೇದ ಭಾವ ಇಲ್ಲದೆ ನಾನಾ ರೀತಿಯಲ್ಲಿ ಹಿಂಸಿಸುವ ಹಾಗೂ ಅವರ ಹೆಸರು ಹಾಳು ಮಾಡುವಂಥ ಈ ರೀತಿಯಾದಂಥ ಪಿಶಾಚಿಗಳು ನಿಮ್ಮನ್ನ ಅಟ್ಯಾಕ್ ಮಾಡುತ್ತೆ. ಆಗ ದೈವತ್ವವು
ನಿಮ್ಮಿಂದ ಈಸಿಯಾಗಿದ್ದು ಪಿಶಾಚಿ ಏನು ಮಾಡ್ತದೆ, ಸರ್ವವು ಗುಡ್ಡೆ ಹಾಕಿ ಬಿಟ್ಟು ಹೋದಂಥ ಈ ದುರಾತ್ಮ ಒಂದು ಬಾಗಿಲಲ್ಲಿ ಹೋದಂಥದ್ದು 7 ಬಾಗಿಲಲ್ಲಿ ನಿಮ್ಮನ್ನು ಪ್ರವೇಶಿಸುತ್ತೆ. ಬಲಗೈ ಮೇಲೆ ಮಾಡಿ, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ, ಥ್ಯಾಂಕ್ ಯು ಜೀಸಸ್, ಪ್ರೈಸ್ ಯು ಜೀಸಸ್. ಯಾವ ಒಂದು ಮನುಷ್ಯ ಯೇಸು ಕ್ರಿಸ್ತನ ಸಹನೆಯನ್ನ ಕುರಿತು, ಯಾವ ಒಂದು ಮನುಷ್ಯ ದೇವನ ಪರಿಪೂರ್ಣತೆಯ ಪರಿಶುದ್ಧತೆಯ ಸಾನ್ನಿಧ್ಯದಲ್ಲಿ ಆತನು ಸಂಪೂರ್ಣವಾಗಿ ಬಿಟ್ಟು ಕೊಡ್ತಾನೋ ಅಂಥವನಿಗೆ ಸಾಯುವ ತನಕ, ಲಿಸನ್, ನೀವು ಮಣ್ಣಿಗೆ ನಾನು ಮಣ್ಣಿಗೆ ಹೋಗುವ ತನಕ ಆ ಕ್ಷಣದವರೆಗೂ ಶೋಧನೆಯು ತಪ್ಪಿದ್ದಲ್ಲ, ಹಿಂಸೆಯು ತಪ್ಪಿದ್ದಲ್ಲ, ಬಾಧೆಗಳು ತಪ್ಪಿದ್ದಲ್ಲ, ಸಾವು ನೋವುಗಳು ತಪ್ಪಿದ್ದಲ್ಲ, ಸಾಲವೂ ತಪ್ಪಿದ್ದಲ್ಲ, ಸಮಾಧಾನವೂ ತಪ್ಪಿದ್ದಲ್ಲ. ಇದು ಪ್ರತಿಯೊಂದು ವ್ಯಕ್ತಿ, ಅವನು ಎಂಥ ಜಾತಿಯವನಾಗಿದ್ರು, ಎಂಥ ಧರ್ಮಕ್ಕೆ ಸೇರಿದವನಾಗಿದ್ರು, ದೇವನ ವಾಕ್ಯ ಹೇಳ್ತದೆ, ಅಭಿಷೇಕ ನೀನು ಕಳೆದುಕೊಂಡಾಗ, ದೇವನಲ್ಲಿ ಸಂಬಂಧವನ್ನು ಕಳೆದುಕೊಂಡಾಗ, ಈ ಲೋಕವು, ಈ ಲೋಕದ ಜನಾಂಗ ನೀನು ಯಾವ ಕಾರಣಕ್ಕೂ ಎದುರದೇ ಇರತಕ್ಕಂಥ ಪಾಪವನ್ನ ಧಾರಾಳ ಹಾಗೂ ನಾಚಿಕೆ ಇಲ್ಲದೆ ಪಾಪವನ್ನ ಮಾಡು. ಅದಕ್ಕೆ ನೋಡ್ರಿ, ಈಗಿನ ಯೂತ್ಸ್, ಯುವಕ ಯುವತಿಯರು, ಈಗಿನ ಯುವಕ ಯುವತಿಯರು ಕೌನ್ಸಿಲಿಂಗ್ ಅಲ್ಲಿ ನಾನು ಲೆಕ್ಕ ಇಲ್ಲದಷ್ಟು ಕೌನ್ಸಿಲಿಂಗ್ ತಗೊಂಡಿದ್ದೇನೆ. ಒಂದು ಹುಡುಗಿ ಹೇಳ್ತಾಳೆ, 5 ಅಪಾಷನ್ ಆಗಿದೆ, 5 ಅಬಾಷನ್ಸ್. ಎಷ್ಟು? ಹಲೋ, 5 ಅಬಾಷನ್ ಮಾಡಿದ್ದಾಳೆ. ITBT ಕಂಪನಿ, ಒಂದು ಹಿಂದೂ ಸಹೋದರಿ, ಆ ಹಿಂದೂ ಸಹೋದರಿದ್ದು ಬಾಯ್ ಫ್ರೆಂಡ್ ಕ್ರಿಶ್ಚಿಯನ್, ರೋಮನ್ ಕ್ಯಾಥಲಿಕ್, ಇಲ್ಲಿಯವರಲ್ಲ, ಬ್ಯಾಂಗ್ಳೂರಿಂದ. ಆಕೆ ನನ್ನ ಪ್ರಶ್ನೆ ಮಾಡ್ತಾಳೆ, ಸೊ ನಾವು ರೋಡಲ್ಲಿ ಹೋಗ್ತಾ ಇರ್ತೀವಿ, ನನಗೆ ಇಷ್ಟ ಬಂದಷ್ಟು ಆಟೋ ಇದೆ, ಕ್ಯಾಬ್ ಇದೆ, ಬಸ್ ಇದೆ, ಇಲ್ಲ ಕಾಲ್ನಡಿಗೆ, ಯಾವುದ್ರಲ್ಲಾದರೂ ನಾನು ನನ್ನ ಪ್ರಯಾಣವನ್ನು ಮಾಡ್ಬೋದಲ್ಲ. ಎಸ್, ಪ್ರಯಾಣ ಮಾಡ್ಬೋದು, ನೀನು ಯಾವುದ್ರಲ್ಲಿ ಬೇಕಾದರೂ ಪ್ರಯಾಣ ಮಾಡ್ಬೋದು, ನೀನು ಗುರಿ ಮುಟ್ತೀಯ. ಆದರೆ ನಿನ್ನ ಪ್ರಯಾಣ ಒಂದು AC ಬಸ್ಸಲ್ಲಿ ಹೋಗುವಾಗ ಆ ಪ್ರಯಾಣ ಬೇರೆ, ಕರೆಕ್ಟಾ? AC ಕೂಲಾಗಿರ್ತದೆ, ಆ AC ಬಸ್ಸಲ್ಲಿ ಹೋಗುವ ಪ್ರಯಾಣ ಬೇರೆ, ಆರ್ಡಿನರಿ ಬಸ್ಸಲ್ಲಿ ಹೋಗುವ ಪ್ರಯಾಣ ಬೇರೆ, ಆಟೋದಲ್ಲಿ ಹೋಗುವ ಪ್ರಯಾಣ ಬೇರೆ, ಟಾಂಗದಲ್ಲಿ ಹೋಗುವ ಪ್ರಯಾಣ ಬೇರೆ, ನಡ್ಕೊಂಡು ಹೋಗುವ ಪ್ರಯಾಣ ಬೇರೆ. ಕರೆಕ್ಟಾ? ಕರೆಕ್ಟಾ? ಅವಳೇನು ಹೇಳ್ತಾಳೆ, ನನ್ನ ಗುರಿ ನಾನು ಮುಟ್ಟಬೇಕು. ಎಸ್, ನಿನ್ನ ಗುರಿ ಮುಟ್ಟುತ್ತೀಯ, ಆದರೆ 5 ಅಬಾಷನ್ ಮಾಡಿದ್ಯಲ್ಲ, ಈ 5 ಅಬಾಷನ್ ಇದು ಪಾಪ ಅಲ್ವಾ? ವಾಟ್ ಈಸ್ ದೇರ್? ಅವಳು 2 ಕೈ ಹಿಂಗಂದು, ಈ ಸ್ಟೈಲೇ ಹಿಂಗಂದು, ಸೇಮ್ ಈ ಕ್ಲೋತನ್ನ ನಾವು ಬಿಚ್ಚಾಕ್ತೀವಲ್ಲ ಆ ಟೈಪ್ ಅಂತೆ. ಓಕೆ, ನಿನ್ನ ತಾಯಿ ಮದುವೆ ಆಗಕ್ಕಿಂತ ಮುಂಚೆಯೇ, ಮದುವೆ ಆದಮೇಲೆ ನಿನ್ನನ್ನು ಆ ರೀತಿಯಾದಂಥ ಅಬಾಷನ್ ಮಾಡಿಸಿ ಆ ಮಗುವನ್ನ 8 ತಿಂಗಳು 6 ತಿಂಗಳು ಮಗುವನ್ನ ಕಗ್ಗೊಲೆ ಮಾಡಿ ಬಿಸಾಡಿದಿದ್ರೆ ಈ ಲೋಕವನ್ನು ನೀನು ಪ್ರವೇಶಿಸ್ತಿದ್ಯಾ? ಅಲ್ಲಿಗೆ ಅವಳಿಗೆ ಫಸ್ಟ್ ಸ್ಟಾರ್ಟ್ ಆಯ್ತು. ಸೆಕೆಂಡ್, ಲೋಕದಲ್ಲಿ ಗಣ್ಯ ವ್ಯಕ್ತಿಗಳಿದ್ದಾರೆ, ಲೈಕ್ ಗಾಂಧೀಜಿಯವರು, ಅಂಬೇಡ್ಕರ್ ಅವರು, ಈ ರೀತಿ ಅನೇಕ ಒಳ್ಳೆಯ ಜನಾಂಗ ನಮ್ಮನ್ನ, ನಮ್ಮ ಪೂರ್ವಿಕರನ್ನ ಆಳಿದಂತ ಹಾಗೂ ಒಳ್ಳೆಯ ವಿಷಯವನ್ನ ಈ ಲೋಕಕ್ಕೆ ನಾನಾ ರೀತಿಯಲ್ಲಿ ವಚನಗಳನ್ನು ನುಡಿದಂಥ ಬಸವಣ್ಣನವರ ರೀತಿಯಲ್ಲಿ
ಒಳ್ಳೆಯ ವಾಕ್ಯವನ್ನು ಹೇಳಿಕೊಟ್ಟಂತ ಜನ, ಅವರ ತಾಯಿ ಅವರನ್ನು ಅಭಾಷಣ ಮಾಡಿದ್ದಿದ್ರೆ ನಿನಗೆ ಈ ಒಳ್ಳೆ ವ್ಯಕ್ತಿ ಸಿಕ್ತಿದ್ರಾ? ಸೆಕೆಂಡ್, ಥರ್ಡ್, ನೀನು ಪ್ರೀತಿಸುವಂತ ಈ ಹುಡುಗ ಕ್ರಿಶ್ಚಿಯನ್, ನೀನು ಹಿಂದೂ, ಓಕೆ, ನೋ ಪ್ರಾಬ್ಲಮ್. ಈ ಹುಡುಗನ ತಾಯಿಯೋ ನಿನ್ನ ರೀತಿಯಲ್ಲೇ ಆ ಹುಡುಗನ ತಾಯಿ ಆಗಿದ್ದು, ಆ ತಾಯಿ ಅಭಾಷಣ ಮಾಡಿದ್ರೆ ಇವನು ನಿನಗೆ ಸಿಕ್ತಿದ್ನಾ? ಹಲೋ. ಆಗ ಅವಳಿಗೆ ಸ್ವಲ್ಪ ಮೈ ಚಳಿ ಹಿಡಿತು. ವಾಕ್ಯಗಳನ್ನು ತೆಗೆದು ಅವಳು ಮುಂದೆ ಅವಳ ಹತ್ರನೂ ಓದಿಸ್ತೆ. ಓದ್ತಾ 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 ಇಲ್ಲ, ಪ್ಲೀಸ್ ನನ್ನ ಹಿಡ್ಕೋ, ಪ್ಲೀಸ್ ನನ್ನ ಹಿಡ್ಕೋ. ತಲೆ ಚಕ್ಕರ್ ಆಗ್ಲಿಕ್ಕೆ ಶುರು ಆಯ್ತು. ಬೀಯಿಂಗೆ ನಾವೆಲ್ಲರೂ ಮನುಷ್ಯರೇ. ನೀನು ಒಂದು ಕೊಲೆ ಮಾಡಿ, ನೀನು ಒಂದು ಈ ನಾರ್ಮಲ್ ಈ ಮನುಷ್ಯರನ್ನ ಯಾರನ್ನಾದ್ರೂ ಒಬ್ಬರನ್ನ ಕೊಲೆ ಮಾಡಿದ್ರೆ ಲೋಕ ಬಿಡತ್ತಾ? ಹಲೋ, ಎಲ್ಲಿ ಕರ್ಕೊಂಡು ಹೋಗ್ತಾರೆ? ಎಲ್ಲಿಗೆ? ಜೈಲು. ಕಾರಣಕ್ಕೆಂದ್ರೆ ನೀನು ಕತ್ತಿ ತೆಗೆದು ಕೊಲೆ ಮಾಡಿದ್ಯಾ, ಏನೋ ಮಾಡಿ ಕೊಲೆ ಮಾಡಿದ್ಯಾ. ಆದರೆ ಹೊಟ್ಟೆ ಒಳಗೆ ನೀನು ಮಗುವನ್ನ ಕೊಲೆ ಮಾಡಿದ್ದು ಯಾರಿಗೂ ಗೊತ್ತಿಲ್ಲ. ಆ ಮಗುವನ್ನ ಕೊಟ್ಟಾತನು ದೇವನು, ಅವನಿಗೆ ಗೊತ್ತಾಗಿದ್ಯಾ? ಹಲೋ, ಅವನಿಗೆ ಗೊತ್ತಾ? ಎಸ್. ಹೊಟ್ಟೆ ಒಳಗಿರುವಂತ ಮಗುವನ್ನ ಅಭಾಷಣ ಮಾಡಿ ಕೊಲೆ ಮಾಡಿದ್ದಂತ ನಿನಗೆ ಇಲ್ಲಿ ಲೋಕದಲ್ಲಿ ಮರಣದಂಡನೆ ಯಾವುದು? ಕೊಲೆ ಮಾಡುವಾಗ. ಕೊಲೆಗಾರ, ಕೊಲೆಗಾರ್ತಿ. ಆ ಭಾಷಣ ನೀನು ಮಾಡಿದ ಮೇಲೆ, ಪಾಪವು ನಿನ್ನಲ್ಲಿ ಬಂದ ಮೇಲೆ, ಈ 5 ಮಕ್ಕಳು, 5 ಲಿಸನ್, ಮದ್ವೆ ಯಾರಾಗಿಲ್ಲ, ಮದ್ವೆ ಯಾರಾಗಿದ್ದೀರಿ ಕೇಳ್ಕೊಳ್ರಿ. ನೀ ಅಭಾಷಣ ಮಾಡಿದ ಮೇಲೆ ನೀ ಈ 5 ಮಕ್ಕಳ ಆತ್ಮ ಎಲ್ಲಿ ನಿಂತಿರುತ್ತೆ? ದೇವನ ಸಮ್ಮುಖದಲ್ಲಿ ಎಲ್ಲ ಸಿಪಾಯಿಗಳ ರೀತಿಯಲ್ಲಿ ನಿಂತಿರ್ತಾರೆ. ನೀನು ಪಾಪದ ಅರಿವಾಯ್ತು, ದೇವರು ನಿನಗೆ ಒಳ್ಳೆ ಜ್ಞಾನದ ಆತ್ಮವನ್ನ ನಿನಗೆ ದಯಪಾಲಿಸಿದ್ರು, ನೀನು ಮನಪರಿವರ್ತನೆ ಆದೆ, ನಾನು ಮಾಡಿದಲ್ಲ ತಪ್ಪು ಎಂಬುದಾಗಿ ನೀನು ಪಶ್ಚಾತ್ತಾಪ ಪಟ್ಟೆ. ಓಕೆ, ಅಲ್ಲಿಂದ ಈಚೆಗೆ ನೀನು ಒಳ್ಳೆ ಕಾರ್ಯವನ್ನು ಮಾಡಿ, ಸತ್ಕಾರ್ಯಗಳನ್ನು ಮಾಡಿದ್ದೆ. ಮಾಡಿ ಆದ್ಮೇಲೆ ಒಂದು ದಿನ ನೀ ಸತ್ತೋದೆ. ಸತ್ತ ಮೇಲೆ ಎಲ್ಲಿಗೆ ಹೋಗ್ಬೇಕು? ಆತ್ಮ ಎಲ್ಲಿಗೆ? ದೇವರ ಹತ್ರ ಅಲ್ಲ, ನ್ಯಾಯಕ್ಕಾಗಿ ನಿಂತುಕೊಳ್ಬೇಕು ಆತ್ಮ. ನಾನು ಮನೆಯನ್ನು ಪ್ರವೇಶಿಸುವಾಗ, ನಾನು ಒಂದು ಕಂಪನಿಯನ್ನು ಪ್ರವೇಶಿಸುವಾಗ ವಿತೌಟ್ ಪರ್ಮಿಷನ್ ನಾವು ಹೋಗಂಗಿಲ್ಲ. ಕರೆಕ್ಟಾ? ಪರಲೋಕದಲ್ಲಿ ಇದಕ್ಕಿಂತ ಸ್ಟ್ರಿಕ್ಟ್. ನಿನ್ನ ಆತ್ಮ ದೇವನ ಸನ್ನಿಧಾನಕ್ಕೆ ಹೋಗ್ಬೇಕಾದ್ರೆ ನೀನು ಅಭಾಷಣ ಮಾಡಿದ್ಯಲ್ಲ, 5 ಆತ್ಮ ಕೈ ಕಟ್ಕೊಂಡು ನಿಂತ್ಕೊಂಡಿರತ್ತೆ. ಇವರು ಒಳ್ಳೆ ಸತ್ಕಾರ್ಯ ಮಾಡಿದ್ದಾರೆ, ಇವ್ರ ಹೆಸರು ಒಳ್ಳೆ ರಾರಾಜಿಸಿದೆ, ದಾನ ಧರ್ಮ ಎಲ್ಲವನ್ನು ಮಾಡಿದ್ದಾರೆ. ಅಲ್ಲಿ ನೀನು ಮೋಕ್ಷದ ಬಾಗಿಲು ಅಲ್ಲಿ ನಿಂತಾಗ ಈ 5 ನೀನು ಅಭಾಷಣ ಮಾಡಿದಂತ ಮಕ್ಕಳು, ಫಸ್ಟ್ ಮಗು ಕೇಳುತ್ತೆ, ಓ ದೇವನೇ, ನನ್ನನ್ನ ಈ ತಾಯಿ, ನನ್ನನ್ನ ಈ ತಂದೆ ಅಭಾಷಣ ಮಾಡಿದ್ರಲ್ಲ, ನಾನು ಈ ಲೋಕದಲ್ಲಿ ಇದ್ದಿದ್ರೆ ನಿನ್ನ ಸ್ವಾರ್ಥೆಯನ್ನು ಸಾರ್ತಾ ಇದ್ದೆ, ಒಂದು ಒಳ್ಳೆಯ ವ್ಯಕ್ತಿ ಆಗ್ತಿದ್ದೆ, ಒಳ್ಳೆಯ ಜ್ಞಾನಿ ಆಗ್ತಿದ್ದೆ, ಒಳ್ಳೆಯ ವಿವೇಕವುಳ್ಳ ಆಲೋಚನೆಯನ್ನ ಮಾಡುವಂತ ಒಂದು ವ್ಯಕ್ತಿ ಆಗ್ತಿದ್ದೆ. ಅನೇಕರ ಮನ ಪರಿವರ್ತನೆಯ ಕಾರ್ಯಕ್ಕಾಗಿಯೋ ಇಲ್ಲ ಒಂದು ಕುಟುಂಬವನ್ನ ಪರಿಶುದ್ಧವಾಗಿ ದೇವನ ಕಡೆಗೆ ಕರ್ಕೊಂಡು ಬರುವಂತ ಯಜಮಾನನೋ ಇಲ್ಲ ಯಜಮಾನತಿಯೋ ಆಗ್ತಿದ್ದೆ. ನನ್ನ ಬಾಲ್ಯದಲ್ಲೇ 6 ತಿಂಗಳು, 5 ತಿಂಗಳು, 3 ತಿಂಗಳು, 8 ತಿಂಗಳು ನನ್ನನ್ನು ಕೊಲೆ ಮಾಡಿ ಈ
ವ್ಯಕ್ತಿ ಮೋಕ್ಷಕ್ಕೆ ಹೋಗ್ಬೇಕು ಎಂಬುದಾಗಿ ಇಲ್ಲಿ ನಿಂತಿದಾರಲ್ಲ, ಯಾವ ರೀತಿಯಲ್ಲಿ ನೀನು ಒಳಗೆ ಕಳಿಸ್ತೀಯಾ? ಲಿಸನ್, ಇದಕ್ಕೆ ಉತ್ತರ ನಿಮ್ದು. ಉತ್ತರ ನಿಮ್ದು. ದೇವನ ವಾಕ್ಯ ಹೇಳ್ತದೆ, ಲೋಕದಲ್ಲಿ ಪಾಪವನ್ನ ಮಾಡಿ ಏನ್ ಬೇಕಾದ್ರೂ ಆಟ ಆಡಿ ನಾನು ಒಂದಷ್ಟು ದಾನ ಧರ್ಮ, ದೇವರ ವಾಕ್ಯ ಸ್ವಲ್ಪ ಕೇಳಿ ಮನ ಪರಿವರ್ತನೆ ಆಗಿ ಸ್ವಲ್ಪ ವಿಶ್ವಾಸದಲ್ಲಿ ಬಂದು ಚರ್ಚಿಗೆ ಬಂದು ವಾಕ್ಯವನ್ನು ಕೇಳಿ ಡಿವೈನ್ಗೆ ಹೋಗಿ ನಾನಾ ರೀತಿಯ ಸತ್ಕಾರ್ಯವನ್ನು ಮಾಡಿ ನಾನು ಸತ್ತ ಮೇಲೆ ಅಯ್ಯೋ ಪರವಾಗಿಲ್ಲಪ್ಪ, ಫಸ್ಟೆಲ್ಲ ಹಂಗಿದ್ರು, ಕುಡಿತಿದ್ರು, ಫಸ್ಟ್ ಭಯಂಕರ ವ್ಯಭಿಚಾರಿ, ಫಸ್ಟ್ ನಾನಾ ರೀತಿಯ ಧೂಮಪಾನ, ಡ್ರಗ್ಸ್, ಅದಾದ್ಮೇಲೆ ಚಾಡಿ ಕೇಳುವ ಈ ರೀತಿ ಆದ್ರು. ಅದಾದ್ಮೇಲೆ ಆಮೇಲೆ ಎಲ್ಲೋ ಹೋಗ್ಬಿಟ್ಟು ಅವರು ತುಂಬಾ ಒಳ್ಳೆಯವರು ಆಗ್ಬಿಟ್ರು. ಪ್ರಿಯ ಸಹೋದರ, ಪ್ರಿಯ ಸಹೋದರಿಯರೇ, ಅವನವನ ಪಾಪಕ್ಕೆ ತಕ್ಕಂತೆ ದಂಡನೆ ಯಾವ ಕಾರಣಕ್ಕೂ ತಪ್ಪಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಬಲಗೈ ಮೇಲೆ ಮಾಡಿ, ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ನಿಮ್ಮ ಕುಟುಂಬದಲ್ಲಿ ತಂದೆ ತಾಯಿ, ವಿಶೇಷವಾಗಿ ತಂದೆ ತಾಯಿ, ನಿನ್ನ ಮಕ್ಕಳಿಗೆ ಒಳ್ಳೆಯದನ್ನ ನೀನು ಬೋಧಿಸದೆ ಕೇಳಿದೆಲ್ಲ ತಕ್ಕೊಟ್ಟು ಕೇಳಿದೆಲ್ಲ ಮಾಡಿ ಮಕ್ಕಳನ್ನ ಅಡ್ಡದಾರಿಗೆ ಹೋಗುವಾಗ ನೀನು ಬಾಯಿ ತೆರೆದೆ ನಿಂದೇ ಆದಂಥ, ನಿನ್ನ ಗಂಡಂದೇ ಆದಂಥ ನಿನ್ನ ಪ್ರಶ್ನೆಯಲ್ಲಿ ಮುಳುಗಿ ಮಕ್ಕಳನ್ನ ಅವಿಶ್ವಾಸದಲ್ಲಿ ನೀನು ಹೋಗುವಂಥದ್ದನ್ನು ಖಂಡಿಸದೆ ಇದ್ದಲ್ಲಿ, ಚಿಕ್ಕದರಿಂದ ಖಂಡಿಸಿದರೆ ನಿಮ್ಮ ಮೇಲೆ ತಪ್ಪಿಲ್ಲ, ಖಂಡಿಸಿದ್ರೆ ತಪ್ಪಿಲ್ಲ. ಅದು ಅವರ ಹಣೆ ಬರ. ಹೇಳಿದ್ದೀವಿ ಕೇಳಲಿಲ್ಲ, ದೇವರು ಸುಮ್ಮನಾಗ್ತಾರೆ. ಖಂಡಿಸದೆ ಇದ್ದಾಗ ದೇವನ ವಾಕ್ಯ ಹೇಳ್ತದೆ, ನೀನು ಎಂಥ ಮಹತ್ ಕಾರ್ಯ ಮಾಡಿದ್ರು ನೀನು ದೇವನ ತೀರ್ಪಿಗೆ, ನಿನ್ನ ಪಾಪ, ದೇವನ ವಾಕ್ಯ ಹೇಳ್ತದೆ, ನಿನ್ನ ಪಾಪವೇ ನಿನಗೆ ತೀರ್ಪನ್ನು ಕೊಡುತ್ತೆ ಎಂಬುದಾಗಿ. ಪಾಪಕ್ಕೆ ನಿಮ್ಮ ತೀರ್ಪು. ಬಲಗೈ ಮೇಲೆ ಮಾಡಿ, ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಈ ಸಹನೆಯನ್ನೇ ಲೋಕಕ್ಕೆ ಪ್ರಕಟಿಸುವುದಕ್ಕಾಗಿ ಯೇಸು ಕ್ರಿಸ್ತನು ಲೋಕಕ್ಕೆ ಬಂದದ್ದು. ಈ ಒಂದು ದುರಾತ್ಮ ನಿಮ್ಮನ್ನ ಆಕ್ರಮಿಸಿಕೊಂಡಾಗ, ಈ ದುರಾತ್ಮವು ನಿಮ್ಮನ್ನ ನಾನಾ ರೀತಿಯಲ್ಲಿ ಆಕ್ರಮಿಸಿಕೊಂಡಾಗ ನೀವು ಎಲ್ಲಿಯೂ ಅಲ್ಲಾಡ್ಲಿಕ್ಕೆ ಬಿಡಲ್ಲ. ನಂಬರ್ 1. ಸೆಕೆಂಡ್, ನೀವು ಯಾವ ಒಂದು ಒಳ್ಳೆಯ ವ್ಯಕ್ತಿ ಜೊತೆಯಲ್ಲಿ ವಿಲೀನವಾಗಲಿಕ್ಕೆ ಬಿಡೋದಿಲ್ಲ. ನಿಮ್ಮದೇ ಆದಂತ ಒಂದು ಸಿದ್ಧಾಂತವನ್ನು ಅದು ಲಾಕ್ ಮಾಡಿರತ್ತೆ. ಆಗ ನೀವೇನು, ಚರ್ಚಿಗೆ ಬಂದ್ರು ಭಯ, ಮನೆಯಲ್ಲಿ ಫೋಟೋ ಇಟ್ಟರು ಭಯ. ಯಾಕೆ? ಅವ್ರೇನಾದ್ರೂ ತಿಳ್ಕೊಬಿಟ್ರೆ, ಅವ್ರೇನಾದ್ರೂ ಚರ್ಚಿಗೆ ಬರೋದನ್ನ ನೋಡ್ಬಿಟ್ರೆ, ಅವ್ರೇನಾದ್ರೂ ಪ್ರೇಯರ್ ಮಾಡುವಾಗ ನೋಡ್ಬಿಟ್ಟು ಅಲ್ಲೆಲ್ಲ ಹೇಳ್ಬಿಟ್ರೆ, ಇವ್ರು ಚರ್ಚಿಗೆ ಹೋಗ್ತಾ ಇದ್ದಾರೆ, ಇವ್ರು ಕ್ರಿಶ್ಚಿಯನ್ ಆಗ್ಬಿಟ್ಟಿದ್ದಾರೆ. ಈ ರೀತಿಯಾದಂಥ ಹಲವಾರು ವಿಷಯಗಳಲ್ಲಿ ನಿಮ್ಮನ್ನ ಕುಗ್ಸಿ ನಿಮ್ಮನ್ನ ಒಂದು ದಿನ ಮರಣಕ್ಕೆ, ನಾಶನಕ್ಕೆ ಹಾಗೂ ಶಾಶ್ವತವಾದಂಥ ಅಗ್ನಿಗೆ ನಿಮ್ಮನ್ನ ಕೊಂಡೋಗಿ ನಿಲ್ಲಿಸುತ್ತೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಉದಾಹರಣೆ ಏನು ಬೇಡ, ನನ್ನ ಜೊತೆಲಿ ಎಷ್ಟೋ ಜನ ಬಂದರು, ಲೆಕ್ಕ ಇಲ್ಲ. ಬ್ರದರ್ ನಿಮ್ಮ ಜೊತೆ ಒಂದು ಹೆಂಡತಿ ಹೇಳಿದ್ಲು, ಬ್ರದರ್ ಗಂಡನ ಮುಂದೆ ನಿಮ್ಗೆ ಹೇಳ್ತಾ ಇದ್ದೆ, ಲೈವ್ ಸಾಕ್ಷಿ ಹೇಳ್ತೇನೆ. ಪಾಳಾಪನುವೆ ಅಂದರೆ ತಮಿಳವರು, ಪಾಳಾಪನುವೆ ಅಂದರೆ ಹಾಳಾದವನು. ಕುಡಿದು ಸತ್ತೋಗ್ತಾ ಇದ್ದಾನೆ. ಅದಕ್ಕಿಂತ ಮುಂಚೆ ಏನೋ ದೇವರು ಒಂದು ಯಾರೋ ದಾರಿ ತೋರಿಸಿ ಡಿವೈನ್ಗೆ ಹೋಗಿ ಮಾನಸಾಂತರಾಗಿ, ಈಗ ನನ್ನ ಗಂಡ ಕುಡಿತಾ ಇಲ್ಲ. ಫಸ್ಟ್ ಹೇಳಿದ್ದೇನು, ಹಾಳಾದವನು ಕುಡಿದು ಸತ್ತೋಗ್ತಾ ಇದ್ದಾನೆ.
ಲಿಸನ್, ಕುಡಿದು ಕುಡಿದು ಸತ್ತೋಗ್ತಾ ಇದ್ದಾನೆ. ಹೆಂಗೋ ಡಿವೈನ್ಗೆ ಹೋಗಿ ದೇವರ ಸಂದೇಶ ಕೇಳಿ ಏನೋ ಕುಡಿಯೋದನ್ನ ಬಿಟ್ಟಿದ್ದಾರೆ. ಅಲ್ಲಿ ಏಕವಚನ, ಇಲ್ಲಿ ಬಹುವಚನ. ಪ್ಲೀಸ್ ಬ್ರದರ್, ನಿಮ್ಮ ಜೊತೆ ಇವ್ರನ್ನ ಎಲ್ಲಿ ಕರ್ಕೊಂಡೋಗಿ, ನೀವು ಎಲ್ಲೆಲ್ಲ ಹೋಗ್ತೀರಾ ಅಲ್ಲಿಗೆಲ್ಲ ಕರ್ಕೊಂಡೋಗಿ. ನಾನು ಹೇಳಿದೆ ಓಕೆ. ನನ್ನ ಹತ್ರ ಅವಾಗ ಕಾರ್ ಇತ್ತು, ನಂದು ಆಗ ದೊಡ್ಡ ಕಾರೇ, ಟಾಟಾ ಸುಮೋ ಇತ್ತು. 10 ಜನ ಕೂತ್ಕೊಳ್ಬೋದು, ನಾನು ಓಡಿಸ್ತೇನೆ. 9 ಜನ ಕೂತ್ಕೋಬೋದು, ಬರಲಿ. ಬಂದರು, ಒಂದು 6 ಜನ ಬಂದರು. 6 ವಾರ ಬಂದರು. 7ನೇ ವಾರದಲ್ಲಿ ಆಳ್ದವನಿಗೆ ಉಳಿದವನೇ, ಅಲೋ, ಆಳ್ದವನಿಗೆ ಉಳಿದವನೇ ನಾನೊಬ್ಬನೇ, ಒಬ್ಬನೂ ಇಲ್ಲ. ಓ ಬ್ರದರ್, ನಮ್ಮ ಗಂಡ ತುಂಬ ಒಳ್ಳೆಯವರಾಗ್ಬಿಟ್ಟಿದ್ದಾರೆ. ನಾನು ಹೇಳಿದೆ, ತೀರ್ಮಾನ ಈಗ ಮಾಡಬೇಡ, ಅಟ್ಲೀಸ್ಟ್ ಮಿನಿಮಮ್ 6 ರಿಂದ 8 ವರ್ಷ ಇರು. ಎಷ್ಟು ವರ್ಷ? 6 ರಿಂದ 8 ವರ್ಷ ಅಷ್ಟು. ಹಂಗೆ ಇದು, ಆಮೇಲೆ ತೀರ್ಮಾನ ಮಾಡ್ಕೊ, ನಿನ್ನ ಗಂಡ ಒಳ್ಳೆಯವನಾ ಎಲ್ಲ ಬಿಟ್ಟಿದಾನ ಏನೋ ಅಂತ. 6 ವರ್ಷ ಹೋಗಿ 6 ತಿಂಗಳು ನನ್ನ ಜೊತೆ ಬರಲಿಲ್ಲ. ಬಿಕಾಸ್ ಕಾರಣ ಈ ಕಣ್ಣು, ಕಿವಿ, ಬಾಯಿ ದೇಹವನ್ನೇ ಪಾಪಕ್ಕೆ ಕೊಂಡೊಯ್ತು. ಅದಾದ್ಮೇಲೆ ಒಬ್ಬ ಜೈಲಲ್ಲಿ ಹೋಗಿ ಸತ್ತ, ಇನ್ನೊಂದು ವ್ಯಕ್ತಿಯವರ ಹೆಂಡತಿ ಮಕ್ಕಳು ಸೂಸೈಡ್, ನಾನಾ ವಿಧದಲ್ಲಿ ಸಾವು ನೋವುಗಳು ಸಂಭವಿಸಿತು. ನನ್ನ ಪ್ರಾರ್ಥನೆ ಇಷ್ಟೇ, ಸ್ವಾಮಿ, ಕೆಟ್ಟ ಹುಳಗಳು ನನ್ನ ಜೊತೆ ನನ್ನ ಪ್ರಾರ್ಥನೆ ಯಾವಾಗ. ಪ್ರಿಯ ಸಹೋದರ, ಪ್ರಿಯ ಸಹೋದರಿಯರೇ, ಯೇಸು ಕ್ರಿಸ್ತನ ಜೊತೆ ಎಲ್ಲ ಬಂದ್ರು, ದೇವನು ಎಲ್ಲರನ್ನು ಆರಿಸಿಕೊಂಡ್ರು. ಯೇಸು ಸ್ವಾಮಿ, ಏನಪ್ಪ ಇದು, ನಾನು ನಿನ್ನ ಜೊತೆನೇ ಇರ್ತೇನೆ, ನಿನಗೆ ಪ್ರಾಣ ಕೊಡ್ತೇನೆ, ನಾನು ಇನ್ನು ಮೀನು ಹಿಡಿಯಕ್ಕೆ ಹೋಗೋದಿಲ್ಲ. ಎಸ್, ಬಲೆಲ್ಲ ಬಿಸಾಡ್ಬಿಟ್ಟಿದ್ದೇನೆ. ಎಸ್, ಯೇಸು ಸ್ವಾಮಿ ಸತ್ತ ಅದೇ 1 ವಾರದೊಳಗೆ ನಾನು ಮೀನು ಹಿಡಿಲಿಕ್ಕೆ ಹೋಗ್ತಾ ಇದ್ದೀನಿ, ಬರ್ತೀರಾ? ಪೇತ್ರ ಕೇಳ್ತಾನೆ, ನಾನು ಮೀನು ಹಿಡಿಲಿಕ್ಕೆ ಹೋಗ್ತೀನಿ, ಬರ್ತೀರಾ? ಹಾ, ನಾನಿದ್ದೀನಿ. ಹಾಗಾದ್ರೆ ನಿನ್ನ ಬಲೆ ಪ್ರಮಾಣ ಮಾಡಿದ್ದು? ಪ್ರಿಯ ಸಹೋದರ, ಪ್ರಿಯ ಸಹೋದರಿಯರೇ, ದೇವನ ವಾಕ್ಯವನ್ನ ಜೀರ್ಣಿಸ್ಕೊಳ್ಳಿಕ್ಕೆ ಭಯಂಕರ ಕಷ್ಟ ಇದೆ. ಸಹನೆಯನ್ನ ಯಾರು ತಾಳ್ಕೊಳ್ತಾನೋ ಅವನು ಮಾತ್ರವೇ ನಿತ್ಯ ರಕ್ಷಣೆಯನ್ನ ಹೊಂದಲಿಕ್ಕೆ ಸಾಧ್ಯ. ಬಲಗೈ ಮೇಲೆ ಮಾಡಿ, ಪ್ರೈಸ್ ದಿ ಲಾರ್ಡ್, ಹಾಲೆಲೂಯಾ, ಹಾಲೆಲೂಯಾ. ಸಹನೆ ಅಂದರೆ ಏನು? ಇದನ್ನ ಕುರಿತೆ ಇಂದು ನಾವು ವಾಕ್ಯದಲ್ಲಿ ನಾವು ನೋಡೋಣ.